ಇದು ಸೃಜನ್ ಅಭಿಯಾನ್ ಅಂತೇಳಿ ರಾಹುಲ್ ಗಾಂಧೀಜಿಯವರು ಒಂದು ಶುರು ಮಾಡಿರುವಂಥ ಇದು ಅಹಮದಾಬಾದಲ್ಲಿ ಏನು ಕಾನ್ಫರೆನ್ಸ್ ಆಗಿತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿದು, ಅಲ್ಲಿ ಒಂದು ಡಿಸಿಷನ್ ಆಗಿ ಅದ್ರ ಜೊತೆಗೇನೆ ನಮ್ಮ ಬೆಳಗಾವಿಯಲ್ಲಿ 100 ವರ್ಷದ ಒಂದು ಗಾಂಧೀಜಿಯವರ ಸ್ಮರಣಾರ್ಥವಾಗಿ ನಾವು ಒಂದು ಅಧಿವೇಶನ ಮಾಡಿದಾಗ ಒಂದು ಡಿಸೈಡ್ ಆದಂಥ ಒಂದು ಸಬ್ಜೆಕ್ಟ್ ಇದು ಸೃಜನ್ ಅಭಿಯಾನ್ ಅಂತೇಳಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಹೊಸ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಬೇಕು, ಹೆಚ್ಚು ಹೆಚ್ಚು ಯುವಕರಿಗೆ ಹಾಗೂ ಮಹಿಳೆಯರಿಗೆ ಅವಕಾಶಗಳನ್ನು ಕೊಡಬೇಕು. ಜೊತೆಗೆ ಬರುವಂಥ 28, 29ನೇ ಒಂದು ಎಲೆಕ್ಷನಲ್ಲಿ ವಿಧಾನಸಭಾ ಹಾಗೂ ಲೋಕಸಭಾ ಎಲೆಕ್ಷನ್ಗೆ ಅನುಕೂಲವಾಗುವಂಥ ಪಾರ್ಟಿ ಸಂಘಟನೆಯನ್ನು ಈ ಒಂದು ದೃಷ್ಟಿಯಿಂದ ಇವಾಗಿಂದನೇ ಅದನ್ನು ಶುರು ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಜಿಲ್ಲಾಧ್ಯಕ್ಷರಿಂದ ಇವಾಗ ಶುರು ಮಾಡ್ತಾ ಇದ್ದಾರೆ ಹೊಸ ಒಂದು ಸಂಘಟನಾ ವಿಚಾರವಾಗಿ. ಇದು ಸೃಜನ್ ಅಭಿಯಾನ್ ಅಂತಂತಂದರೆ ಪ್ರತಿಯೊಂದು ಬ್ಲಾಕಿಗೆ ಹೋಗಿ ಅವ್ರದ್ದೇ ಆದಂಥ ಒಂದು ಅಭಿಪ್ರಾಯವನ್ನು ತಗೊಂಡು ಯಾವ ರೀತಿಯಾದಂಥ ಒಂದು ಜಿಲ್ಲಾಧ್ಯಕ್ಷರಿಗೆ ಒಂದು ಮಾನದಂಡ ಇದೆ, ನಮ್ಮ AICCಯಿಂದ ಪ್ರಕಟಗೊಂಡಂಥ ಒಂದು ಮಾನದಂಡವನ್ನು ಅವರು ಇದರಲ್ಲಿ ಫಿಟ್ ಆಯಿತು ಅಂತಂದರೆ ಒಂದು ಕೆಟಗರಿ ಆಗಿರ್ಬೋದು, ಜೊತೆಗೆ ಅವರ ಒಂದು ಅನುಭವ ಆಗಿರ್ಬೋದು, ಅವರು ಕಾಂಟೆಸ್ಟ್ ಮಾಡಿದಂಥ ಎಲೆಕ್ಷನ್ಸ್ ಆಗಿರ್ಬೋದು, ಈ ಥರ ಹಲವಾರು ಒಂದು ಮಾನದಂಡಗಳ ಒಂದು ಫಾರಮ್ ಇದೆ. ಆ ಫಾರಮನ್ನು ತುಂಬಿ ಯಾರು ಬೇಕಾದರೂ ಕೊಡ್ಬೋದು. ಅದಕ್ಕೆ ಯಾವುದೂ ಅಭ್ಯಂತರ ಇಲ್ಲ, ಇವರೇ ಕೊಡಬೇಕು ಅವರೇ ಕೊಡಬೇಕು ಅನ್ನುವಂಥದ್ದಿಲ್ಲ. ಸಾಮಾನ್ಯರು ಕೂಡ ಕೊಡ್ಬೋದು. ಆ ಮಾನದಂಡದ ಒಳಗಡೆ ಅವರು ಫಿಟ್ ಆಯ್ತು ಅಂತಂದರೆ ಇದನ್ನು ಒಂದು AICC ಮಟ್ಟದಲ್ಲಿ ಸುರ್ಜಿವಾಲ್ ಅವರಾಗಿರ್ಬೋದು, ವೇಣುಗೋಪಾಲ್ ಅವರಾಗಿರ್ಬೋದು, ಇದರ ಬಗ್ಗೆ ಒಂದು ಚರ್ಚೆಯನ್ನು ನಡೆಸಿ ಸೂಕ್ತವಾದಂಥ ಜಿಲ್ಲಾಧ್ಯಕ್ಷರನ್ನ ಬರುವಂಥ ಆಗಸ್ಟ್ ಒಳಗಡೆ ಒಂದು ಹೊಸ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಆ ಪ್ರಕ್ರಿಯೆ ಈಗ ಎಲ್ಲ ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಬ್ಲಾಕಿಗೂ ಹೋಗಿ AICC ಅಬ್ಸರ್ವರ್ಸ್ ಏನು ಬಂದಿದ್ದಾರೆ ಅವ್ರ ಜೊತೆಗೆ ನಮ್ಮನ್ನು ಕೋಆರ್ಡಿನೇಟರ್ ಆಗಿ ಹಾಕಿದ್ದಾರೆ. ಒಂದು ಅಲ್ಲೇನು ಮಾಹಿತಿ, ಲೋಕಲ್ ಲೀಡರ್ಸ್ನ ಮಾಹಿತಿಯನ್ನು ಕೊಡೋದಕ್ಕೆ. ಜೊತೆಗೆ ಈಗ ಜಿಲ್ಲಾ ಅಂದಮೇಲೆ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರುತ್ತೆ, ಅವನು ಕೂಡ ಅವ್ರ ಗಮನಕ್ಕೆ ತಂದು ಮುಂಬರುವಂಥ ಒಂದೇ ಒಂದು ದೃಷ್ಟಿಕೋನ, ಮುಂಬರುವಂಥ ವಿಧಾನಸಭಾ ಎಲೆಕ್ಷನ್ಸ್ ಏನು ಬರ್ತಾ ಇದೆ 28ರಲ್ಲಿ, ಅದಕ್ಕಿಂತ ಮೊದಲು ಬರುವಂಥ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಎಲ್ಲ ಎಲೆಕ್ಷನ್ಸು ಗೆಲ್ಲಬೇಕು. ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಇವಾಗ 2 ಗಂಟೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಅಪ್ಲಿಕೇಶನ್ ಕೊಡುವಂಥದ್ದು. ಅದಕ್ಕಿಂತ ಮೊದಲೇ ಸೀನಿಯರ್ ಲೀಡರ್ಸ್ ಆಗಿರ್ಬೋದು ಹಾಗೂ MLCಗೆ ಕಾಂಟೆಸ್ಟ್ ಮಾಡಿದವರು, ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ಬೋದು, ಪುರಸಭೆ, ನಗರಸಭೆ, ಈ ಥರ ಒಂದು ಸದಸ್ಯರುಗಳ ಒಂದು ಚುನಾಯಿತ ಪ್ರತಿನಿಧಿಗಳ ಒಂದು ಸಭೆ ನಡೀತಾ ಇದೆ ಅದಕ್ಕಿಂತ ಮೊದಲೇ. ಅದಾದ ನಂತರ ಅಪ್ಲಿಕೇಶನ್ಸನ್ನು ಸ್ವೀಕಾರ ಮಾಡುವಂಥದ್ದು ಪ್ರತಿಯೊಂದು ಬ್ಲಾಕಿಂದನೂ ಕೂಡ ಬಂದಂಥ ಅಭ್ಯರ್ಥಿಗಳಿಂದ ಒಂದು ಅಪ್ಲಿಕೇಶನ್ ಫಾರ್ಮ್ ಸ್ವೀಕಾರ ಮಾಡುವಂಥ ಪ್ರಕ್ರಿಯೆ. ಖಂಡಿತವಾಗ್ಲೂ ಇವತ್ತು ಕೆಲವೊಂದು ಕಡೆ ಈ ಥರ ಲೋಪದೋಷಗಳಿದೆ. ಅದಕ್ಕಂತಾನೆ ಇವತ್ತು ಕಾಂಗ್ರೆಸ್ ಪಕ್ಷ ಈ ಒಂದು ಸಂಘಟನೆಯನ್ನು ಶುರು ಮಾಡಿರುವಂಥದ್ದು. ಇದು ಕೇವಲ ನಗರ ಪ್ರದೇಶಕ್ಕೆ ಅಷ್ಟೇ ಸೀಮಿತಗೊಳ್ಬಾರ್ದು, ಗ್ರಾಮೀಣ ಮಟ್ಟದಲ್ಲೂ ಕೂಡ ಇವತ್ತು ಒಂದು ಓಣಿಗೂ ಒಂದು ಪ್ರಮುಖರನ್ನು ಆಯ್ಕೆ ಮಾಡೋದಾಗಿರ್ಬೋದು, ಜೊತೆಗೆ ಯುವಕರಿಗೆ ಹೆಚ್ಚು ಜವಾಬ್ದಾರಿಯನ್ನು ಕೊಡುವಂಥದ್ದಾಗಿರ್ಬೋದು. ಮುಂಬರುವ ದಿನದಲ್ಲಿ ಏನು 33% ಮಹಿಳಾ ರಿಸರ್ವೇಷನ್ ಬರುವಂಥದ್ದು ನಿಟ್ಟಿನಲ್ಲಿ ಇವತ್ತು ಮಹಿಳೆಯರನ್ನು ಕೂಡ ಸಾಕಷ್ಟು ರಾಜಕೀಯವಾಗಿ ಸದೃಢತೆಯನ್ನು ಮಾಡಬೇಕಾಗಿದೆ. ಆ ಒಂದು ದೃಷ್ಟಿಯಿಂದ ಹೆಣ್ಣುಮಕ್ಳಿಗೂ ಕೂಡ ಹೆಚ್ಚು ಹೆಚ್ಚು ಅವಕಾಶ ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಈಗ ಖಂಡಿತವಾಗ್ಲೂ ನಾನು ಕಳೆದ ಬಾರಿನೂ ಕೂಡ ಹೇಳಿದ್ದೆ, 40ರಿಂದ 50 ವರ್ಷದವರೆಗೂ ನಮ್ಮ ಕುಟುಂಬ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಸಾಕಷ್ಟು ಒಂದು ಕೆಲಸ ಮಾಡಿರೋದ್ರಿಂದ ನಾವು ಮಾಡಿದಂಥ ದುಡಿಮೆಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇವತ್ತು ಆ ಕೆಲಸಕ್ಕೆ ನಮಗೆ ಕೂಲಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಮಾವನವರೇ ಕೊನೆಯದಾಗಿ ಈಗೇನು 24 ವರ್ಷದಿಂದ ಅವರು ಸಚಿವರಾಗಿದ್ದರು, ಅದಾದ ನಂತರ ನಮ್ಮ ಹುಲ್ಗುನ್ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮಗೆ ಈ ಬಾರಿ ಆದರೂ ಅವಕಾಶ ಮಾಡಿಕೊಡಿ. 4 ಬಾರಿ ನನ್ನ ಪತಿಯವರು ಎಲೆಕ್ಷನನ್ನು ಫೇಸ್ ಮಾಡಿದ್ದಾರೆ, ಅದರಲ್ಲಿ 2 ಬಾರಿ ಗೆದ್ದಿದ್ದಾರೆ, 2 ಬಾರಿ ಸೋತಿದ್ದಾರೆ. ಅತ್ತೆಯವರು ಕೂಡ ಶಾಸಕಿಯಾಗಿ ಕೆಲಸ ಮಾಡಿದ್ದಾರೆ, ನಾನು ಕೂಡ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಜೊತೆಗೆ 1 ಬಾರಿ ಲೋಕಸಭಾ ಅಭ್ಯರ್ಥಿಯಾಗಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಿಂತಿದ್ದೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ನಮ್ಮ ಕುಟುಂಬ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಅದರ ಸೇವೆಯಲ್ಲೇ ಇರೋದ್ರಿಂದ ಈ ಬಾರಿ ನಮಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸಾಕಷ್ಟು ಇವತ್ತು ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ಇರೋದ್ರಿಂದ ಇವತ್ತು ವಿಶೇಷವಾಗಿ 2A ಮೀಸಲಾತಿ ಬೇಕು ಅಂತ ಕೇಳ್ತಾ ಇರೋದು ಕೂಡ ನ್ಯಾಯಯುತವಾಗಿದೆ. ಇವತ್ತು ನಾವು ಶೈಕ್ಷಣಿಕವಾಗಿ ಉದ್ಯೋಗ ಒಂದು ದೃಷ್ಟಿಯಿಂದ ನೋಡೋದಾಯಿತು ಅಂದರೆ ಸಾಕಷ್ಟು ದಿನಗಳಿಂದ ಇದಕ್ಕೋಸ್ಕರ ಪ್ರತಿಭಟನೆಗಳು, ಸಾಕಷ್ಟು ಪಾದಯಾತ್ರೆ, ಸಾಕಷ್ಟು ಎಲ್ಲ ಒಂದು ಚಳವಳಿಗಳು ಕೂಡ ನಡೆದ್ವು. ಈ ಒಂದು ಉದ್ದೇಶದಿಂದ ಮಂತ್ರಿಮಂಡಲದಲ್ಲಿ ಇದನ್ನು ತಳ್ಕಾಕೋದು ಇದು ವಿಭಿನ್ನವಾಗಿದೆ. ಯಾಕಂತಂದರೆ ಮೀಸಲಾತಿ ಬೇಕು, ಹೌದು, ಅದ್ರ ಜೊತೆಗೆ ಇವತ್ತು ನಾವು ಸಾಕಷ್ಟು ಸಂಖ್ಯೆಯಲ್ಲಿ ನಾವೆಲ್ಲ ಪಂಚಮಸಾಲಿಗಳು ಇರೋದ್ರಿಂದ
ಪಂಚಮಸಾಲಿ ಒಂದು ಸಮುದಾಯಕ್ಕೆ ಹೆಚ್ಚು ಅವಕಾಶವನ್ನು ನೀಡಿ ಅಂತೇಳಿ ನಾವು ಕೇಳ್ತಾ ಇರುವಂಥದ್ದು. ಜೊತೆಗೆ ಇವತ್ತು ನಾನು ವಿಶೇಷವಾಗಿ ನಮ್ಮ ಪತಿಯವರು ಕೂಡ ಈ ಪಾದಯಾತ್ರೆಯಲ್ಲೂ ಕೂಡ ಪಾಲ್ಗೊಂಡಿದ್ರು, ಜೊತೆಗೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ವಿ. ಒಂದು ಏನು ಇನ್ನು ಕೋರ್ಟಲ್ಲಿ ಇದು ಒಂದು ತೀರ್ಪು ಕಾಯ್ದಿರಿಸಿರೋದ್ರಿಂದ, ಆ ಕೋರ್ಟಲ್ಲಿ ನಡೀತಾ ಇರೋದ್ರಿಂದ ನಾವು ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಆಗ್ತಾ ಇಲ್ಲ. ನಮಗೆ ಮೀಸಲಾತಿನೂ ಬೇಕು, ಸಚಿವ ಸ್ಥಾನನೂ ಬೇಕು, ಎರಡೂ ಕೂಡ ಅವಶ್ಯಕತೆ ಇದೆ ಸಮುದಾಯಕ್ಕೆ. ಖಂಡಿತವಾಗ್ಲೂ ಈಗ ನಾನು ಆಗಲೇ ಹೇಳ್ದಂಗೆ ಇದು ಕೋರ್ಟಲ್ಲಿ ಇರೋದ್ರಿಂದ ನಾವು ಹೆಚ್ಚು ಇದ್ರ ಬಗ್ಗೆ ಮಾತಾಡೋದು ಈಗ ಅಗತ್ಯ ಅಲ್ಲ. ಈಗೇನು ವಿದ್ಯಮಾನಗಳು ನಡೀತಾ ಇದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡುವಂಥದ್ದು ಸೂಕ್ತ. ಯಾಕಂತಂದ್ರೆ ಇವತ್ತು ಕ್ಯಾಬಿನೆಟ್ ರೀಶಫಲ್ ಆಗ್ತಾ ಇದೆ. ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಕೊಡಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಮೀಸಲಾತಿ ಪರವಾಗಿ ನಾನಾಗಿರ್ಬೋದು, ನನ್ನ ಪತಿಯವರಾಗಿರ್ಬೋದು, ಆ ಧ್ವನಿ ಇದ್ದೇ ಇರುತ್ತೆ. ನಮ್ಮ ಸಮಾಜಕ್ಕೆ ಇವತ್ತು ನಮ್ಮ ಸಮುದಾಯಕ್ಕೆ ಏನು ನಾವು ಮೊದಲನೇದಾಗಿ ಶೈಕ್ಷಣಿಕವಾಗಿ ಹಾಗೂ ಉದ್ಯೋಗಕ್ಕೋಸ್ಕರ ಮೀಸಲಾತಿ ಬೇಕು ಅಂತ ಕೇಳಿದ್ವಿ. ಅದ್ರ ಜೊತೆಗೆ ಇನ್ನು ಉಳಿದ ಸಮುದಾಯಕ್ಕೂ ಕೂಡ ಎಲ್ಲರಿಗೂ ಸೇರಿಸಿ ನಾವು ಕೇಂದ್ರದಲ್ಲಿ OBC ಸಿಗಲಿ ಅನ್ನುವಂಥದ್ದು ನಮ್ಮ ಒಂದು ಒತ್ತಾಯ. ಇದು ಹೈಕಮಾಂಡ್ ಇದೆ, ಅದ್ರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅದರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಮ್ಮದೊಂದೇ ಬೇಡಿಕೆ, ನಮಗೆ ನನ್ನ ಪತಿಯವರಿಗೆ ಒಂದು ಈಗಿನ ಒಂದು ಕ್ಯಾಬಿನೆಟ್ ರೀಶಫಲಲ್ಲಿ ಒಂದು ಮಂತ್ರಿಯ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ನಾವು ಕೇಳೋದು. ನೀವು ಹೇಳ್ದಂಗೆ ಕೆಲವೊಂದು ಸಂಸ್ಥೆಗಳಿಂದ ಏನು BLA 2 ಒಂದು ಏನು ಇದು ನಡೀತಾ ಇದೆ ಆ ಪ್ರಕ್ರಿಯೆ, ಅದರಲ್ಲಿ ಬೇರೆಯವರು ಕೂಡ ಪಾಲ್ಗೊಂಡಿದ್ದಾರೆ. ಅದು ಬಿಜಾಪುರ ಜಿಲ್ಲೆಯಲ್ಲಿ ಅಂತೇಳಿ ಕೇಳ್ಪಟ್ಟಿದ್ದೀವಿ. ಇದರ ವಿಷಯವಾಗಿ ನಮ್ಮ KPCC ಅಧ್ಯಕ್ಷರಾದಂಥ ಹರಿಪ್ರಸಾದ್ ಸರ್ ಅವರಿಗೆ ಇಲ್ಲಿಯ ಒಂದು ವಿದ್ಯಮಾನಗಳ ಬಗ್ಗೆ ಮುಟ್ಟಿಸುವಂಥ ಕೆಲಸ ಆಗುತ್ತೆ. ಇದ್ರ ರಿಪೋರ್ಟನ್ನು ಮುಂದಿನ ದಿನದಲ್ಲಿ ಅವರು ಇದ್ರ ಬಗ್ಗೆ ಖಂಡಿತವಾಗ್ಲೂ ಸೂಕ್ತವಾದಂಥ ಕ್ರಮ ಆಗುತ್ತೆ. ಯಾಕಂತಂದ್ರೆ ಇವತ್ತು ನಮ್ಮ ಪಕ್ಷ ಅಲ್ಲದವರು ಕೂಡ ಇದರಲ್ಲಿ ಶಾಮೀಲಾಗಿ ಇದ್ರ ಬಗ್ಗೆ ಇದನ್ನ ಮಾಡ್ತಾ ಇದ್ದಾರೆ ಅಂತಂತಂದ್ರೆ ಅದಕ್ಕೆ ಖಂಡಿತವಾಗ್ಲೂ ನಮ್ಮ ಅಧ್ಯಕ್ಷರು ಕ್ರಮವನ್ನು ತಗೋತಾರೆ. ಅವ್ರು ಯಾರೇ ಆಗಿರಲಿ ಅವರಿಗೆ ಒಂದು ನೋಟಿಸ್ ನೀಡುವಂಥದ್ದು ಕೂಡ ಆಗುತ್ತೆ. ಅವರ ಗಮನಕ್ಕೆ ನಾವು ಮೊದಲನೇದಾಗಿ ತರುವಂಥ ಕೆಲಸ ಮಾಡಬೇಕಾಗಿದೆ. ಸಾಕಷ್ಟು ಬೇರೆ ಒಂದು ರಾಜ್ಯದಲ್ಲಿ ಬೇರೆ ಪ್ರಕ್ರಿಯೆ ನಡೀತಾ ಇದ್ದಿದ್ದರಿಂದ ಸಾಕಷ್ಟು ನಮ್ಮ ಎಲ್ಲ ಲೀಡರ್ಸ್ ಕೂಡ ಡೆಲ್ಲಿಯಲ್ಲಿ ಇದ್ದಿದ್ದರಿಂದ ಇದನ್ನ ತರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇದೆಲ್ಲ ಒಂದು ಸಭೆ ಮುಗಿದ ನಂತರ ಖಂಡಿತವಾಗ್ಲೂ ಇವತ್ತು KPCC ಅಧ್ಯಕ್ಷಕ್ಕೆ ಗಮನಕ್ಕೆ ಇದನ್ನೆಲ್ಲ ತೊಗೊಂಬರುವಂಥ ಕೆಲಸ ಮಾಡ್ತೀವಿ. ಆಗಿದೆ ನಮ್ಮ ವಿದ್ಯಾರ್ಥಿ NISU ಘಟಕದವರು ಹಾಗೂ ಇನ್ನುಳಿದ ಘಟಕದವರೆಲ್ಲ ಸೇರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಬಿಜಾಪುರ ಜಿಲ್ಲೆನೂ ಕೂಡ ಹೊರತಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಿಗೆ ಏನಾದರೂ ಅಲ್ಲಿ ಬೇರೆ ಒಂದು ಧೋರಣೆ ನಡೀತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಇವತ್ತು ಕಾಂಗ್ರೆಸ್ ಪಕ್ಷದವ್ರು ನಾವೆಲ್ಲರೂ ಕೂಡ ಧ್ವನಿ ಎತ್ತುತ್ತೀವಿ. ವಿಶೇಷವಾಗಿ ತಳಮಟ್ಟದ ನಾಯಕರನ್ನು ಕೂಡ ನಾವು ಬೆಳೆಸಬೇಕಾಗಿರೋದ್ರಿಂದ ಸಾಮಾನ್ಯ ಒಂದು ಯುವಕರಿಗೂ ಕೂಡ ಅವಕಾಶಗಳು ಸಿಗಬೇಕು ಅನ್ನೋವಂಥದ್ದು ನನ್ನದು ಒಂದು ಪ್ರತಿಪಾದನೆ ಇದೆ. ಜೊತೆಗೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ನಾವು ಹೆಚ್ಚು ಯುವಕರನ್ನ ಒಂದು ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡಬೇಕಾಗಿದೆ.